ಮದುವೆಯಾಗುವಂತೆ ಅಪ್ರಾಪ್ತೆಗೆ ಕುಟುಂಬಸ್ಥರಿಂದಲೇ ಚಿತ್ರಹಿಂಸೆ. ಹೋರಾಡಿ ಬಾಲ್ಯ ವಿವಾಹ ತಡೆದ 8ನೇ ತರಗತಿ ಬಾಲಕಿ. ಒಪ್ಪಂಟಿಯಾಗಿ ಹೋರಾಡಿ ದಿಟ್ಟತನ ಪ್ರದರ್ಶಿಸಿದ ಬಾಲಕಿ. ನಾನು ಚೆನ್ನಾಗಿ ಓದಬೇಕು, ನನಗೆ ಮದುವೆ ಮಾಡಬೇಡಿ ಅಂತ ಅಂಗಲಾಚಿದ್ರು ಬಿಡದೆ ಹಿಂಸೆ ಕೊಟ್ಟು 8ನೇ ತರಗತಿ ಬಾಲಕಿಗೆ ಹೆತ್ತವರು ಬಾಲ್ಯ ವಿವಾಹ ಮಾಡಲು ಮುಂದಾಗಿದ್ರು. ಆದರೆ ಹೆತ್ತವರು ಸಂಬಂಧಿಕರ ವಿರುದ್ಧ ಬಾಲಕಿಯೊಬ್ಬಳೇ ದಿಟ್ಟತನದಿಂದ ಹೋರಾಡಿ ಬಾಲ್ಯ ವಿವಾಹದಿಂದ ಪಾರಾಗುವ ಮನ ಕಲಕುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಜೂನ್ 4ರಂದು ನಡೆದಿರುವ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗ್ರಾಮವೊಂದರಲ್ಲಿ 8ನೇ ತರಗತಿ ವಿದ್ಯಾರ್ಥಿಯನ್ನ ತನ್ನ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಲು ಬಾಲಕಿಯ ತಂದೆ ತಾಯಿ ನಿರ್ಧರಿಸಿದ್ರು. ಆದರೆ ಈ ಮದುವೆ ಬಗ್ಗೆ ಬಾಲಕಿಗೆ ಗೊತ್ತೇ ಇರಲಿಲ್ಲ. ಅದ್ಯಾವಾಗ ತನ್ನ ಮದುವೆ ವಿಚಾರ ಗೊತ್ತಾಗಿ ಮದುವೆಗೆ ನಿರಾಕರಿಸಿದ್ದಾಳೆ. ಅಪ್ಪ ಅಮ್ಮ ದೊಡ್ಡಮ್ಮ ನನಗೆ ಮದುವೆ ಬೇಡ, ತಾಳಿ ಕಟ್ಟಿಸಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಂತ ನೆನೆದ ಮೇಲೆ ಬಿದ್ದು ಹೊರಳಾಡುತ್ತಾ ಗೋಗರ್ದಿದ್ದಾಳೆ. ಆದರೆ ಬಾಲಕಿಯ ಮೊರೆಗೆ ಕಿವಿಗೊಡದ ಕುಟುಂಬಸ್ಥರು ಸಂಬಂಧಿಕರು ಬಾಲಕಿಗೆ ಚಿತ್ರಹಿಂಸೆ ಕೊಟ್ಟು ಹೊಡೆದು ಬಡಿದು ಸೋದರ ಮಾವನಿಂದ ತಾಳಿ ಕಟ್ಟಿಸಲು ಮುಂದಾಗಿದ್ರು. ಇನ್ನು ಮನೆಯ ಹೊರಭಾಗದಲ್ಲಿಯೇ ಬಾಲಕಿಗೆ ತಾಳಿ ಕಟ್ಟುವ ಪ್ರಯತ್ನ ಕೂಡ ನಡೆದಿದ್ದು 10ರಿಂದ 15 ಮಂದಿ ಹಿಡಿದು ತಾಳಿ ಕಟ್ಟಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಬಾಲಕಿ ದಿಟ್ಟತನದಿಂದ ಓಡಿ ಬಂದು ಮದುವೆಯಿಂದ ತಪ್ಪಿಸಿಕೊಂಡಿದ್ದಾಳೆ. ವರ ತಾಳಿಯನ್ನ ಹಿಡಿದು ಬಾಲಕಿಯನ್ನ ಫಾಲೋ ಮಾಡಿದ್ದ. ಬಾಲಕಿಯ ತಾಯಿ ಸಂಬಂಧಿಕರು ಆಕೆಯನ್ನ ಹಿಡಿದು ಕೆಳಗೆ ಬೀಳಿಸಿದ್ರು. ಈ ವೇಳೆ ಬಾಲಕಿಗೆ ಗಾಯವೂ ಆಗಿತ್ತು. ಗಾಯವಾಗಿದ್ರೂ ಕಾಪಾಡಿ ಕಾಪಾಡಿ ಅಂತ ಬಾಲಕಿ ಗೋಗರಿತಾ ಇದ್ಲು. ಬಾಲಕಿಯನ್ನ ಕಾಪಾಡಲು ಹೋದ ಅಕ್ಕಪಕ್ಕದ ಮನೆಯವರ ಮೇಲೂ ಹಲ್ಲೆ ಮಾಡಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಾಲಕಿ ಮದುವೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ಲು. ಕೊನೆಗೆ ಒಬ್ಬಳೇ ಹೋರಾಟದಲ್ಲಿ ಗೆದ್ದು ಮದುವೆ ಎಂಬ ಗಂಡಾಂತರದಿಂದ ಮುಕ್ತಳಾಗಿದ್ದಾಳೆ. ಇನ್ನು ಗ್ರಾಮದಲ್ಲಿ ನಡೀತಾ ಇದ್ದ ಬಲವಂತದ ಬಾಲ್ಯ ವಿವಾಹ ಯತ್ನದ ವಿಡಿಯೋವನ್ನ ಗ್ರಾಮಸ್ಥರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಪೊಲೀಸರಿಗೆ ಕಳಿಸಿಕೊಟ್ಟಿದ್ರು. ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಾಲಕಿಯನ್ನ ರಕ್ಷಿಸಿ ಬಾಲ ಮಂದಿರಕ್ಕೆ ಸೇರಿಸಿದ್ದಾರೆ. ಸದ್ಯ ಈ ಸಂಬಂಧ ಚಳ್ಳಕೆರೆ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದು ಬಾಲಕಿಯ ತಾಯಿ, ಸೋದರ ಮಾವ, ಆತನ ಅಣ್ಣ, ಅತ್ತಿಗೆ, ಬಾಲಕಿಯ ಅಜ್ಜಿಯನ್ನ ವಶಕ್ಕೆ ಪಡೆದು ಎಲ್ಲರ ಮೇಲೂ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅದೇನೇ ಆಗಲಿ, ಹಲ್ಲೆ ಮಾಡಿದ್ರೂ ದಿಟ್ಟತನದಿಂದ ಏಕಾಂಗಿಯಾಗಿ ಹೋರಾಡಿ ಬಾಲ್ಯ ವಿವಾಹದಿಂದ ತನ್ನನ್ನ ತಾನು ರಕ್ಷಣೆ ಮಾಡಿಕೊಂಡ ಬಾಲಕಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.